ಮನಸ್ಸು ಅಲ್ಲಿ ಕರಿತಾ ಇರುತ್ತೆ ಬಾ ಅಂತ 24 ಅವರ್ಸು ಮೆಜೆಸ್ಟಿಕ್ಕಲ್ಲಿ. ಇವಾಗಲೂ ಯಾವಾಗ ಬೇಕಾದರೂ ಊಟ ಸಿಗುತ್ತೆ, ಅದೊಂದೇ ಜಾಗ. ಈ ಅಪ್ಪನಿಂದ ಬೆಳೆದೆ. ದಯವಿಟ್ಟು ಅಣ್ಣಿ ಪೇಮೆಂಟ್ ವಿಷಯಕ್ಕೆ ಏನೋ ಬಂದು ಹಿಂಗೆ ಕೇಳಿಕೊಂಡೆ. ಇಲ್ಲಿ ಕೇಳಿ 10 ನಿಮಿಷದಲ್ಲಿ ನನಗೆ ಆಯಿತು, 15 ನಿಮಿಷಕ್ಕೆ ನಾನು ಫೋನ್ ಮಾಡ್ತಾಯಿದ್ದೀನಿ ಅಂತ. ಬಸ್ ಹೆಸರಲ್ಲ ಅವ್ರ ಕಾಲದೊಳಗೂ ಆ ಏಟರ್ಸ್ ಏನಿದ್ರೂ ಸಮ ಇಲ್ಲ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಕನ್ನಡಿಗರಿಗೂ ಹಾಗೂ ನನ್ನ ಪ್ರೀತಿಯ ಅಪ್ಪಟ ಅಭಿಮಾನಿಗಳಿಗೂ ಚೈತ್ರ ಮಾಡುತ್ತಿರುವ ನಮಸ್ಕಾರಗಳು. ಎಲ್ಲರಿಗೂ ನಾ ಕಂಡ ಪರಮಾತ್ಮ ಹಂಚಿಕೆಗೆ ಸ್ವಾಗತ. ನೀವು ಹೋಗಿ ಅಲ್ಲಿ ಸಮಯ ಎಲ್ಲ ಕಳೀತಿರ್ತೀರಲ್ಲ ಅಪ್ಪುಗುಡಿಯಲ್ಲಿ, ಆ ಥರ ನಿಮ್ಗೆ ಹೆಂಗಂತ ಅನ್ಸುತ್ತೆ ಅಲ್ಲಿರ್ಬೇಕು? ನಮಗೆ ಅಲ್ಲಿ ಇರಬೇಕು ಅಂದಾಗ ನಮ್ಗೆ ಸೂಚನೆಗಳು ಬರುತ್ತೆ ಮ್ಯಾಮ್. ನೋಡ್ತಾ ಇರೋರು ಹೇಳ್ಬೋದು ಸುಮ್ಮನೆ ಇದು ಅಂತ. ನಮಗೆ ಸೂಚನೆಗಳು ಹೆಂಗಿದೆ ಅಂತಂದರೆ ಮಿಡ್ ನೈಟಲ್ಲೆಲ್ಲ, ಅದು ಯಾವಾಗ ಅಂತಂದರೆ ಈ ಮನೇಲಿ ಯಾರೂ ಇರಲ್ಲ, ನಾನು ಇಲ್ಲಿರ್ತೀನಿ. ಆವಾಗ ನಮಗೆ ಅಲ್ಲಿ ಮನಸ್ಸು ಅಲ್ಲಿ ಕರಿತಾ ಇರುತ್ತೆ ಬಾ ಅಂತ. ಅಲ್ಲಿ ನಾವು ಅಲ್ಲಿ ಹೋದಾಗ ನಮ್ಗೆ ಸೂಚನೆಗಳು ಬರುತ್ತೆ. ಒಂದು ಐದು ಊಟ ತೊಗೊಂಡೋಗು, ಇಲ್ಲ ಏನಾರು ಬೆಡ್ಶೀಟ್ ತೊಗೊಂಡೋಗು, ಇಲ್ಲ ಏನೋ ಒಂದು ವಾಟರ್ ಬಾಟಲು, ಕೂಲ್ ಡ್ರಿಂಕ್ಸು, ಒಂದು ಗಾಡೀಲಿ ತುಂಬ್ಕೊಳ್ಳೋದು, ಬ್ಯಾಗು ಗಾಡೀಲಿ ಹಾಕೊಂಡ್ಬಿಡೋದು. ಹಾಕೊಂಡು ಸುಮ್ಮನೆ ನಮ್ಗೆ ಎಲ್ಲೂ ಹೋಗ್ಬೇಕು ಅನಿಸುತ್ತೆ, ಅಲ್ಲಿ ಹೋಗ್ತಾ ಇರ್ತೀವಿ. ನಮಗೆ ಅಲ್ಲಿ ಏನಾರೋ ಒಂದು ಪ್ರಾಬ್ಲಮ್ ಕಾಣಿಸುತ್ತೆ. ಯಾರೋ ಊಟ ಇಲ್ದಿರೋರು ಕೂತಿರ್ತಾರೆ, ಅವ್ರಿಗೆ ಊಟ ಅಲ್ಲಿ ಅಂದರೆ ನಾವು ಬೇಕು ಅಂತ ಯಾವತ್ತೂ ನಾವು ಹೋಗಿಲ್ಲ, ನಾವು ತೋರಿಸ್ಬೇಡಿ. ಅದು ಯಾವುದೂ ವೀಡಿಯೋನೂ ಇಟ್ಟಿಲ್ಲ ನಾವು. ಸುಮಾರು ಒಂದು ಇಷ್ಟ ಇದೆ, ಅದನ್ನು ಕಳಿಸ್ತೀನಿ ನಾನು. ಕೊಟ್ಬಿಟ್ಟು ಫೋಟೋ ತಗೊಳ್ಳೋದು, ವೀಡಿಯೋ ಮಾಡೋದು, ಆ ಥರ ನಿಜವಲ್ಲಿ ಇವತ್ತವರೆಗೂ ನಾವು ಮಾಡಿಲ್ಲ. ಬ್ಯಾನರ್ಗಳಲ್ಲಾದರೂ ಅಷ್ಟೇ, ನಾವು ಫೋಟೋಗಳ ಎಲ್ಲೂ ನಾವು ಒಂದು ಬ್ಯಾನರ್ ಮಾಡ್ತೀವಿ ಅಂತಂದ್ರೂ ಅದರಲ್ಲಿ ನಾವು ಯಾವುದೂ ಅಲ್ಲಿ ನನ್ನ ಫೋಟೋ ಅನ್ನೋದಂತೂ ಇಲ್ಲವೇ ಇಲ್ಲ. ಹೆಸ್ರು ತಗೊಂಡು ಇರೋಲ್ಲ, ಎಲ್ಲರೂ ಹೆಸರು ಇರುತ್ತೆ, ನಮ್ಮ ಹೆಸರು ಇವತ್ತವರೆಗೂ ಎಲ್ಲೂ ನಾನು ಮಾಡ್ಕೊಂಡಿಲ್ಲ. ಸೂಚನೆಗಳ ಪ್ರಕಾರ ನಾವು ನೈಸ್ ರೋಡ್ಗೆ ಹೋಗಿರ್ತೀವಿ, ಅಲ್ಲಿ ಯಾರೋ ಪೆಟ್ರೋಲ್ ಖಾಲಿಯಾಗಿರುತ್ತೆ, ಅವ್ರಿಗೆ ಅಲ್ಲಿ ಟೋಯ್ ಮಾಡ್ಕೊಂಡು ಬಂದು ಪೆಟ್ರೋಲ್ ಬಂಕಲ್ಲಿ ಬಿಟ್ಟಿರ್ತೀವಿ. ಹೇಳ್ಬೋದು ನೀನು ಪೆಟ್ರೋಲ್ ತೆಗೆದೇ ಕೊಡ್ಬೋದನ್ನ, ನಮ್ಮದೆಲ್ಲ ಸ್ಕೂಟಿ ಗಾಡೀಲಿ ಪೆಟ್ರೋಲ್ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಪೈಪ್ ಹಾಕ್ಬಿಟ್ಟು ಎಳಿಬಿಟ್ಟು ನಾವು ಹಾಕೋಕ್ಕೆ ಆ ಥರ ಏನಿಲ್ಲ. ಇವಾಗ ಒಂದೊಂದು ಸತಿ ಇವಾಗ ಇಟ್ಟಿದ್ದೀವಿ, ಮೊದಲು ಥರ ಆವಾಗ ಇದ್ದಾಗ ಆ ಇನ್ಸಿಡೆಂಟ್ ಆದಮೇಲೆ ನಾವು ಪೈಪು ಪೆಟ್ರೋಲ್ ಗಾಡೀಲಿ ಯಾವಾಗಲೂ ಇದ್ದೇ ಇರುತ್ತೆ. ಆ ಥರ ಒಂದು. ಆಮೇಲೆ ಈಗ ಮೆಜೆಸ್ಟಿಕ್ ಹಿಂಗೆ ಹೋಗಿರ್ತೀವಿ, ಯಾರೋ ಅಲ್ಲಿ ಫುಟ್ಪಾತಲ್ಲಿ ಮಲಗಿರ್ತಾರೆ, ಊಟ ಇರಲ್ಲ, ಸುಮ್ಮನೆ ಕೂತಿರ್ತಾರೆ, ಹಣ ಹಿಂಗೆ ಅಂದಿರ್ತಾರೆ. ನಮ್ಗೆ ಅಲ್ಲಿ ಅರ್ಥ ಆಗಿರುತ್ತೆ, ಯಾಕಂದರೆ ನಾವು ಫುಲ್ ಆಗೇ ಹೋಗಿರ್ತೀವಲ್ಲ, ಅಲ್ಲಿ ಊಟ ಅಲ್ಲಿ ಕೊಟ್ಟಿರ್ತೀವಿ. ಆಮೇಲೆ ಅಣ್ಣಂದು ದೇವಸ್ಥಾನದ ಹತ್ರ ಹೋಗ್ತೀವಿ, ಈ ಕಂಠೀರವ ಸ್ಟುಡಿಯೋ ಹತ್ರ. ಅಲ್ಲಿ ಸುಮಾರು ಜನ ಅಲ್ಲಿ ಇದು ಮೊಬೈಲ್ ಸ್ಟಿಕ್ಕರ್ ಹಾಕೋರಾಗಿರ್ಬೋದು ಮಲಗಿರ್ತಾರೆ ಅಲ್ಲೇ. ಅವರು 12 ಗಂಟೆ 1 ಗಂಟೆ ಎಲ್ಲ ಅಲ್ಲೇ. ಶನಿವಾರ ಭಾನುವಾರ ಅಂತಂದರೆ ಅವ್ರಿಗೆ ಒಂಥರ ಹಬ್ಬ, ಜಾತ್ರೆ. ಅವರು ಏನು ಮಾಡ್ತಾರೆ, ಜಾಗ ಸಿಕ್ಕಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಪಾಪ ನಮಗೂ ಅದೆಲ್ಲ ಹೇಳ್ಕೊಂಡ್ರು ಅವರು. ಆವಾಗ 7-8 ಗಂಟೆ ಅಲ್ಲಿ ಜಾಗ ಖಾಲಿ ಆಗ್ತಾ ಇದೆ, ಜಾಗ ಇಟ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ ಅಲ್ಲೇ ಸ್ಟಿಕ್ಕರ್ ಹಾಕೋಕ್ಕೆ. ಅವಾಗ ಏನು ಮಾಡ್ತಾರೆ, ಊಟ ಮಾಡಲ್ಲ ಏನಿಲ್ಲ, ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಜಾಗ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಹೊಟ್ಟೆಸ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಅದು ಒಂದು ಸೀನ್ ಅದೇ. ನಾನು ಸುಮ್ಮನೆ ಎಂದಕ್ಕೋ ಹೋಗಿರ್ತೀನಿ, ಅಲ್ಲಿ ಹೋದಾಗ ಆ ಇನ್ಸಿಡೆಂಟ್ಗಳು ಗೊತ್ತಾದಾಗ ನಾವು ಆಯಿತು ನಿನ್ಗೆ ಊಟ ತಾನೇ ನಾನು ತಂದುಕೊಡ್ತೀನಿ ಅಂದಾಗ ಆವಾಗ ನಮ್ಗೆ ಗೊತ್ತಿದ್ದೇ ಒಂದು ಈ 24 ಅವರ್ಸು ಮೆಜೆಸ್ಟಿಕ್ಕಲ್ಲಿ. ಇವಾಗಲೂ ಯಾವಾಗ ಬೇಕಾದರೂ ಊಟ ಸಿಗುತ್ತೆ, ಅದೊಂದೇ ಜಾಗ. ಯಾರಿಗಾರ ಹೊಟ್ಟೆ ಹಸಿವು ಅಂತ ಅಂದಾಗ ಮೆಜೆಸ್ಟಿಕ್ಕಲ್ಲಿ ನಟ್ಕಳಪ್ಪ ಹೋಟೆಲ್ ಅಂತ ಇದೆ, ಬಸ್ ಸ್ಟ್ಯಾಂಡಲ್ಲೇ ಇದೆ. ಅಲ್ಲೊಂದೇ ಕಡೆ 24 ಅವರ್ಸ್ ಊಟ ಸಿಕ್ಕೋದು. ನೀವು ಮಧ್ಯರಾತ್ರಿ 1 ಗಂಟೆಗೆ ಹೋದ್ರೂ ಸರಿ, 2 ಗಂಟೆಗೆ ಹೋದ್ರೂ ಸರಿ, ಇಡ್ಲಿ ವಡೆ ಸಾಂಬಾರು ಟೊಮೊಟೊ ಬಾತು ಎಲ್ಲ ಸಿಗುತ್ತೆ. ಅಲ್ಲಿಂದ ನಾನು ನೈಟ್ ಅಲ್ಲೇ ಫಿಕ್ಸ್ ಅದೇ ಜಾಗ, ಎಷ್ಟೇ ದೂರ ಇದ್ದರೂ ತಗೊಂಬಂದು ವಾಪಸ್ ಅಲ್ಲೇ ಅವ್ರು ಕೊಟ್ಬಿಟ್ಟು ಇದು ಮಾಡಿದ್ದೀವಿ. ಹಿಂಗೆ ನಡೀತಾ ಇದೆ. ಅಲ್ಲಿ ನಾವು ಅಲ್ಲಿ ಕೂತಾಗಲೇ ಪ್ರೇರಣೆ. ಇಲ್ಲಿ ಸುಮ್ಮನೆ ಮನೇಲಿ ಕೂತ್ಕೊಳ್ತೀನಿ ಅನ್ನೋದು ಅಲ್ಲಿ ಬರಲ್ಲ. ಅಲ್ಲಿ ಹೋದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಅಣ್ಣ ಇದೆಲ್ಲ ಹುಚ್ಚ ಅನ್ಬೋದು, ಏನು ಹಿಂಗೆ ಮಾತಾಡ್ತಾನೆ ಅಂತ. ಅಲ್ಲಿ ನಮ್ಗೇನಾಗುತ್ತೆ ಅಂದರೆ ಫ್ಲ್ಯಾಶ್ ಆಗುತ್ತೆ, ಏನೋ ನನ್ನ ಕುಣಿಸ್ದೆ, ಏನು ನನ್ನ ಹತ್ರ ಮಾತಾಡ್ತಾಯಿಲ್ಲ, ಬಂದೆ ಮಾತಾಡಿದೆ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಅಲ್ಲಿಂದ ಅಲ್ಲೇ ಇದಾಗ್ಬಿಡುತ್ತೆ. ಇವಾಗ ನಾವು ಬೇಕು ಅಂತ ಏನೂ ಕ್ಯಾರಿ ಮಾಡಲ್ಲ. ಅಲ್ಲಿ ಹೋದ್ಮೇಲೆ ಒಂದು ಬಾಟ್ಲು, ಜ್ಯೂಸ್ ಬಾಟ್ಲು, ಊಟ, ಬೆಡ್ಶೀಟ್ಸು, ಇಷ್ಟು ಕ್ಯಾರಿ ಮಾಡಿದ್ರೆ ಅದು ಏನು ತೊಗೊಂಡಿರ್ತೀವಿ ಅದೆಲ್ಲ ಅಲ್ಲಿ ಖಾಲಿ ಆಗಿರುತ್ತೆ. ಅಪ್ಪು ಗುಡಿ ಒಳಗಡೆ ಇರಬೇಕಾದ್ರೆ ಅಪ್ಪು ಬಸ್ ಕಡೆಯಿಂದ ಒಂದು ಪ್ರೇರಣೆ ಸಿಗ್ದಂಗೆ, ಲೈಕ್ ಏನೇ ಒಳ್ಳೆ ಕೆಲಸ ಈ ಥರ ಅನ್ನ ಬೇಕಾಗಿರೋರ್ಗೆ ಏನೇನು ನೀಡ್ಫುಲ್ ಇರುತ್ತೋ ಲೈಕ್ ಆ ಪರ್ಸನ್ನ ಮೀಟ್ ಮಾಡೋ ಥರ ಚಾನ್ಸ್ ಸಿಗುತ್ತೆ. ಅಲ್ಲೇ ಇದು ಏನಂದರೆ ಅಲ್ಲಿ ಮಲಿಕೊಂಡಾಗ ನಮಗೆ ಒಂಥರ ಏನಾರು ತಪ್ಪು ಮಾಡಿದರೆ ತಲೆ ಅಳ್ಳಾಡ್ಸೋದಾಗಿರ್ಬೋದು, ಪ್ರತಿಯೊಂದೂ ಆ ಥರ ಆಗಿದೆ ನನಗೆ. ಇದರಿಂದ ನಾವು ಸ್ವಲ್ಪ ತಪ್ಪು ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಮಾಡ್ತೀವಿ ಇಲ್ಲ ಅಂತಲ್ಲ, ಆದರೆ ಅದನ್ನು ಅತಿಯಾಗಿ ಮಾಡಬಾರ್ದು ಅಷ್ಟೇ. ಎಲ್ಲರೂ ಮಾಡ್ತಾರೆ ಅಂತ ಮಾಡ್ತಾರೆ ಅಂದ್ಬಿಟ್ಟು ಆ ಥರ ನಾವು ಗೊತ್ತಿದ್ದು ಅದು ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಇನ್ನೊಂದು ನಾನು ನೋಡಿದೆ, ದೇವಸ್ಥಾನ ಪಕ್ಕ ಇದೊಂದು ಬ್ಯಾನರ್ ಎಲ್ಲ ಹಾಕಿದ್ರೆ ಅಲ್ಲಿ ತುಂಬಾನೇ ನೇಮ್ಸು ಮತ್ತೆ ಲವ್ ಯು ಅಪ್ಪು ಅಂತ ಆಗಿರ್ಬೋದು, ಆಟೋಗ್ರಾಫ್ಸ್ ಆಗಿರ್ಬೋದು. ಅದು ವರ್ಷಕ್ಕೆ 2 ಸತಿ ಹಾಕ್ತೀವಿ. ಅದನ್ನು ಅಂದರೆ ನೀವೇ ಒಂದು ಬ್ಯಾನರ್ನ ನಾವೇ ಕ್ರಿಯೇಟ್ ಮಾಡಿ ಅದನ್ನು ಬರ್ತಾರೆ, ಅವ್ರು ಬರ್ದ್ಬಿಟ್ಟು ಹೋಗ್ತಾರೆ. ಅದು ಚೆನ್ನಾಗಿ. ಅದರಲ್ಲಿ ಸ್ವಲ್ಪ ಕೆಟ್ಟದು ಬರೀತಾರೆ,
ಐ ಹೇಟ್ ಅನ್ನತ್ತೆ, ಅದ್ರ ಪಕ್ಕದಲ್ಲಿ ಬೇರೇನೂ ಹಾಕಿರ್ತಾರೆ. ಆದರೆ ಅದೆಲ್ಲ ನಾವು ನೋಡಿದಾಗ ನಾವು ಕೇಳ್ತೀವಿ ಹಂಗೆಲ್ಲ ಬರಿಬಾರ್ದು ಅಂತ, ನಾವು ಇಲ್ದೇದಾಗ ಬರೆದಿರ್ತಾರೆ. ಅದೇ ಕೆಟ್ಟವ್ರು ಹೇಳ್ತಾರೆ, ಇವಾಗ ಅಪ್ಪು ಬಾಸ್ನ 1000 ಜನ ಇಷ್ಟಪಡೋರು ಇದ್ರೆ ಯಾರೋ ಒಬ್ರು ಇಬ್ರು ಇರ್ತಾರೆ, ಯಾರು ಅಪ್ಪು ಬಾಸ್ ಥರ ಏನು ಮಾಡೋಕ್ಕಾಗದೇ ಇರೋರು ಇರ್ತಾರೆ. ಉರ್ಕೊಳ್ಳೋರು ಏನಿದ್ರು ಬರ್ಕೊಬೋದು ಅಷ್ಟೇ. ಬಟ್ ಅಪ್ಪು ಬಾಸ್ ಹೆಸರಲ್ಲ, ಅವ್ರ ಕಾಲ್ದುಳ್ಗೂ ಆ ಏಟರ್ಸ್ ಏನಿದ್ರು ಸಮ ಇಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ. ಏನಿದ್ರು ಆ ಥರ ಬರ್ಕೊಬೋದು, ಹೋಗ್ಬೋದು ಅಷ್ಟೇ. ಅಣ್ಣನ ಯಾವಾಗ ನಾವು ಇದು ಮಾಡ್ಕೊಂಡ್ವಿ ಎಲ್ಲ ಅವ್ರನ್ನೇ ಕೇಳೋದು ನಾನು. ಪ್ರತಿಯೊಂದೂ ಒಂದು ಕೆಲಸ ಆಗಬೇಕಾಗಿದ್ರು ಅಷ್ಟೇ, ಏನೇ ಆಗಬೇಕಾಗಿದ್ರೆ ಅಣ್ಣ ಈ ಥರ ಮಾಡ್ತಾಯಿದ್ದೀನಿ, ದೇವ್ರಿಗೆ ಏನು ಕೇಳ್ತೀವೋ ಅದೇ ಥರ ಅಣ್ಣನ ನಾನು ಕೇಳ್ತೀನಿ. ಈ ಥರ ಮಾಡ್ತಾಯಿದ್ದೀನಿ, ಏನಾರ ಅದಕ್ಕೆ ಸಜೆಷನ್ ಬೇಕು ಅಂತಂದರೆ 100% ನಾನು ಏನು ಕೇಳಿರ್ತೀನಿ ಅದು ಆಗಿರುತ್ತೆ, ಒಳ್ಳೆ ಕೆಲಸಗಳು ಆಗುತ್ತೆ. ಏನೂ ಇಲ್ಲ ಅಂದಾಗ ನಮ್ಮ ಹತ್ರ ಏನೂ ಇರಲ್ಲ, ಆ ಸಮಯದಲ್ಲೂ ಅಣ್ಣ ಕಾರ್ಯಗಳನ್ನ ಮಾಡಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಹೆಂಗೆ ಮಾಡ್ತೀಯ ಅಂತ, ಅದು ಆಟೋಮೆಟಿಕ್ಕಾಗೇ ಆಗ್ಬಿಟ್ಟಿದೆ. ಅದು ಎಷ್ಟೋ ಸತಿ ನಾವು ಆಗಿದೆ ನಮ್ಮ ಕೈಲಿ. ವೈಫ್ಗೆ ಹೇಳ್ತೀನಿ ಕೆಲವು ಸತಿ, ಅಯ್ಯೋ ದುಡ್ಡಿಲ್ಲಮ್ಮ ಏನಮ್ಮ ಮಾಡೋದು, ಆ ಬಾಸ್ ಬೇರೆ ಹಿಂಗೆ ಅಣ್ಣಂದು ಇದು ಕಾರ್ಯಕ್ರಮ ಮಾಡಬೇಕು ಹೆಂಗೆ ಏನು ಅಂತಂದರೆ ಅದು ನಮ್ಮ ಸಂಪಾದನೆ. ನಾನು ಇವಾಗ ಅಪ್ಪು ಗುಡಿ ಒಳಗಡೆ ನಾನು ಸ್ವಲ್ಪ ಸಮಯನ ಕಳೆದೆ, ನಾನು ಮತ್ತು ನನ್ನ ಫ್ರೆಂಡ್ ಯಶಸ್ವಿನಿ ಅಂತ. ಇಬ್ಬರಿಗೂ ಸೇಮ್ ಹೇಳ್ತಾ ಇದ್ದೀನಲ್ಲ, ಒಂಥರ ಪಾಸಿಟಿವ್ ವೈಬ್ಸ್ ಒಳಗಡೆ. ಇನ್ನೂ ಅಲ್ಲೇ ಸಮಯ ಕಳಿಬೇಕು ಅನ್ನೋ ಒಂಥರ ಪಾಸಿಟಿವ್ ಆಗಿ ಬರುತ್ತೆ. ಅದೇ ಹೇಳ್ತಾರಲ್ಲ, ಅವರು ಒಂಥರ ಒಳ್ಳೆ ಆತ್ಮ, ಅದು ಅದಕ್ಕೆ ನಿಮ್ಮೆಲ್ಲರ ಪರಮಾತ್ಮ ಆಗಿರೋದು ಅವರು. ಆಮೇಲೆ ನನ್ನ ಫ್ರೆಂಡ್ ಯಾರೋ ಹತ್ಕೊಂಬಂದು ಅಲ್ಲಿ ಕೂತಿದ್ದಾನೆ, ಅವನಿಗೆಲ್ಲೋ ಪೇಮೆಂಟ್ ಆಗ್ತಾ ಇರಲಿಲ್ಲ. ಆಮೇಲೆ ಬಂದು 10 ನಿಮಿಷ ಕೂತಿದ್ದಾನೆ. 15 ನಿಮಿಷಕ್ಕೆ ನನಗೆ ಫೋನ್ ಮಾಡಿದ್ದಾನೆ, ಮಗ ನಿಮಗೆ ಏನಾರು ಡೊನೇಟ್ ಮಾಡಬೇಕು, ಏನು ಡೊನೇಟ್ ಮಾಡ್ತೀಯ ಅಂತಂದೆ. ಆವಾಗ ನಾವು ಪಾರಿವಾಳಗೆ ಫುಲ್ಲು ಊಟ ಆಗ್ತಾಯಿದ್ವಿ. ಇವಾಗ ಸ್ವಲ್ಪ ಕಟ್ ಮಾಡಿದ್ವಿ, ಯಾಕಂದರೆ ಅದು ಜಾಸ್ತಿ ಪಾಪ್ಯುಲೇಷನ್ ಆಗುತ್ತೆ. ರ್ಯಾಟ್ ಬರ್ಡ್ಸ್ ಅಂತದು, ಯಾವ ಥರ ಇಲಿಗಳು ಯಾವ ಥರ ತೋಡುತ್ತೆ ಅದು ಸ್ಕೈ ಬರ್ಡ್, ಅದು ಸ್ಕೈ ರ್ಯಾಟ್ ಬರ್ಡ್ ಅಂತ. ಜನಸಂಖ್ಯೆ ಜಾಸ್ತಿ ಆಯ್ತು ಅಂದರೆ ಅದು ಯೂರಿಕ್ ಆ್ಯಸಿಡ್ ಎಲ್ಲ ಜಾಸ್ತಿ ಆಗುತ್ತೆ, ಗೋಡೆ ಎಲ್ಲ ಇದು ಗಲೀಜಾಗೋದು. 50 ವರ್ಷ ಬಿಲ್ಡಿಂಗ್ ಬಾಳೋದು, 20 ವರ್ಷನೂ ಬರೋಲ್ಲ ಬರ್ಡ್ಸು ಇಂದ. ಅದರಿಂದ ನಾವು ಕಟ್ ಆಫ್ ಮಾಡ್ತೀವಿ. ಇಲ್ಲಾಂದರೆ ಪಾರಿವಾಳಗೆ ತಿಂಗಳಿಗೆ ನಾವೇನಿಲ್ಲ ಅಂತಂದ್ರೂ ಒಂದು 60-70 kg ಅದು ಫುಡ್ ಆಗ್ತಾಯಿದ್ವಿ. ಇಲ್ಲೇ ಎಲ್ಲ ಸುಮಾರು ಇಲ್ಲೇ ಬಂದ್ಬಿಡೋದು ಮನೆಗೇ, ಒಂದು 100-200 ಪಾರಿವಾಳ ಇಲ್ಲೇ ಬರೋದು. ಆಮೇಲೆ ಯಾರೋ ಹೇಳಿದ್ರು ಬೇಡ ಅದು ತುಂಬ ಕಷ್ಟ ಆಗುತ್ತೆ ಅಂತಂದಾಗ ನಾವು ಅವಾಗ ಬಿಟ್ಬಿಟ್ಟು, ಅವನು ಅದನ್ನು ಏನು ಮಾಡ್ದೆ, ಅಲ್ಲೇನೋ ಬಂದು ಕೇಳಿದ್ದಾನೆ, ನಾವು ಹಿಂಗೆ ಕೊಡಪ್ಪ ಅಂತಂದೆ. ಆಮೇಲೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಹಿಂಗೆ ಇಲ್ಲಿ ಬಂದು ನಮ್ಮ ಪೇಮೆಂಟ್ ವಿಷಯಕ್ಕೆ ಏನೋ ಬಂದು ಹಿಂಗೆ ಕೇಳಿಕೊಂಡೆ, ಇಲ್ಲಿ ಕೇಳಿ 10 ನಿಮಿಷದಲ್ಲಿ ನನಗೆ ಆಯಿತು, 15 ನಿಮಿಷಕ್ಕೆ ನಾನು ಫೋನ್ ಮಾಡ್ತಾಯಿದ್ದೀನಿ ಅಂತ. ಕೆಲವ್ರಿಗೆ ಊಟಕ್ಕೆ ಮೆಡಿಸಿನ್ಸ್ಗೆ ಎಲ್ಲ ಬರ್ತಾರೆ, ಏನಾರ ಬೇಕು ಅಂದಾಗ ಕೈಂಡ್ಲಿ ಏನೋ ನನಗೆ ಫೋನ್ ಮಾಡಿ ಈ ಥರ ಇದೆ ಅಂತ ಇವತ್ತು ನಾವು ಹೆಲ್ಪ್ ಮಾಡ್ತೀವಿ. ಅದೇ ಇದೆಲ್ಲ ಅಂದ್ರೆ ಯಾರಿಗೆ ಅಪ್ಪು ಬಸ್ಸಿಂದ ಆ ಥರ ಪ್ರಯೋಜನ ಬಂದಿರುತ್ತೋ ಅದು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲ ನಾನು ಅದನ್ನು ಸ್ಟಾರ್ಟಿಂಗ್ ಇನ್ನೊಂದು ಏನಂತ ಹೇಳ್ತೀನಿ, ದಯವಿಟ್ಟು ಬೇಜಾರು ಅಂತ ಅಂದರೆ ನನಗೇನಂತಂದರೆ, ಫೋಟೋ ಹಾಕಿ ಅದನ್ನು ಪ್ರೀತಿಯಿಂದ ಎಷ್ಟು ದಿನ ಬೇಕೋ ನಿಮ್ಗೆ ನೋಡ್ಕೊಳ್ಳೋಷ್ಟು ದಿನ ಇಟ್ಕೊಳ್ಳಿ. ರೋಡಲ್ಲಿ ಹಾಕ್ತೀರಾ, ಹೂವು ಹಾಕ್ತೀರಾ, ಒಣಗೋಗಿ ಉದ್ರೋಗಿ ಫೋಟೋ ಧೂಳು ಕೂತಿರೋ ಗಂಟನೂ ಅದು BBMP ಬಂದು ಕಿತ್ಕೊಂಡು ಹೋಗೋ ತನಕ ಇಡೋಕ್ಕೆ ಹೋಗಬೇಡಿ ದಯವಿಟ್ಟು ಪ್ಲೀಸ್. ಇದು ನನ್ನ ಮನಸ್ಸಿಂದ ನಾನು ಹೇಳ್ತಾ ಇರೋದು, ಓವರಾಗಿ ಹೇಳಬೇಕು ಅನ್ನೋ ಥರ ಏನಲ್ಲ. ಈ ವಿಡಿಯೋ ನೋಡೋರಿಗೆ ಹೇಳ್ತಾಯಿದ್ದೀನಿ. ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತೀರಾ, ಈ ಅಪ್ಪನಿಂದ ಬೆಳೆದೆ, ದಯವಿಟ್ಟು ಅಣ್ಣ ಅನ್ನಿ, ಇಲ್ಲ ಸರ್ ಅನ್ನಿ, ಇಲ್ಲ ಅಪ್ಪು ಬೈ ಅನ್ನಿ, ಏನೋ ಒಂದು ಅನ್ನಿ. ಆದರೆ ಆ ಯಪ್ಪ ಅವನು ಈ ವರ್ಡ್ಸ್ ತೆಗೆದುಬಿಡಿ. ನಾನು ಹೇಳೋದು ಇಷ್ಟೇ, ಬೆಳೀರಿ, ಬೇಡ ಅಂತ ಹೇಳಲ್ಲ. ನಮಗೂ ಏನು ಅದರಲ್ಲೇನು ಈ ಬೇಳೆ ಬೇಯಿಸ್ಬೇಕು ಅನ್ನೋದು ನಾನು ಹೇಳ್ತಾ ಇಲ್ಲ ನಿಮಗೆ. ಮಾಡಂಗಿದ್ರೆ ಸರು ಅಣ್ಣ ಬೈ ಏನಾರ ಅನ್ನಿ ಪರವಾಗಿಲ್ಲ, ಅಯ್ಯಪ್ಪ ಅನ್ನೋದೊಂದು ಮಾತು ಬಿಟ್ಬಿಡಿ. ಇದನ್ನು ನಾನು ಕಡ್ಕಡವಾಗಿ ಕೇಳ್ಕೊತಾ ಇದ್ದೀನಿ. ನನಗೆ ಬೈದರೂ ಪರವಾಗಿಲ್ಲ ಬಾಸ್, ನಾನು ಹೇಳೋದು ಒಂದೇ, ಬಾಸ್ ಇವಾಗಲೂ ಇದ್ದಾರೆ, ಇಲ್ಲೇ ಇದ್ದಾರೆ, ಮನಸ್ಸಲ್ಲಿದ್ದಾರೆ. ಅದನ್ನು ತಿಳ್ಕೊಂಡು ನೀವು ಯಪ್ಪ ಅನ್ನೋದು ಯಾರೇ ಆಗಿಲ್ಲ, ಆ ಯಪ್ಪ ಇದ್ದ, ಆ ಯಪ್ಪ ಮಾಡ್ದ ಅನ್ನೋದು ಆ ವರ್ಡ್ಸ್ನ ತೆಗೆದುಬಿಡಿ ಸರ್ ಪ್ಲೀಸ್. ಯಾರೇ ಇದ್ರೂ ಆ ಥರ ಬೇಳೆ ಬೇಯಿಸ್ಕೋಬೇಡಿ, ಅಣ್ಣ ಅನ್ನಿ ಪರವಾಗಿಲ್ಲ ಸಾಕು ಅಷ್ಟೇ. ಹೌದು, ಅದು ನಾನು ನೋಡಿದ್ದೀನಿ. ಎಷ್ಟೊಂದು ಜನ ಇವಾಗ ಏನಾದ್ರು ಫಂಕ್ಷನ್ ಬಂದಾಗ ಏನೇ ಕಾರ್ಯ ಬಂದರೂ ಅಪ್ಪು ಬಾಸ್ ಫೋಟೋ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲೋ ಒಂದು 10% ಜನ ಯಾರಿದ್ದಾರೆ ಅಭಿಮಾನಿಗಳು ಅಥವಾ ಯಾರಾದರೂ ಅಪ್ಪು ಬಾಸ್ ಹೆಸರು ಹೇಳ್ಕೊಂಡು ಏನಾದರೂ ಮಾಡ್ತಿರೋರು ಏನೇ ಇದ್ರು ಅವ್ರೇನು ಮಾಡ್ತಾರೆ, ಆ ಕಾರ್ಯಕ್ಕೆ ಯೂಸ್ ಮಾಡ್ತಾರೆ. ಅದಾದಮೇಲೆ ಹಂಗೆ ಬಾಸ್ ಫೋಟೋ ಹೆಂಗಿರುತ್ತೋ ಹಂಗೆ ಬಿಟ್ಬಿಡ್ತಾರೆ. ಸ್ವಲ್ಪ ಸುತ್ತಮುತ್ತಲು ಏನಿರುತ್ತೆ ಅದೆಲ್ಲ ಗಲೀಜಾಗಿ ಹಂಗೆ ಇರುತ್ತೆ. ಆದಷ್ಟು ಎಷ್ಟು ಬೇಕೋ ಹಂಗೆ ಯೂಸ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಅಪ್ಪು ಬಾಸ್ ಆ ಕಾರ್ಯ ಆದಮೇಲೆ ಬೇಕಾದ್ರೆ ಫೋಟೋ ನಿಮ್ಮ ಮನೆಗೆ ತೊಗೊಂಡೋಗ್ಬೋದು. ಸೊ ಅದು ನಮಗೂ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ, ಈ ಥರ ಮಾಡಿದಾರಲ್ಲಪ್ಪ ಅಂತ. ಸೊ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಅಣ್ಣನ ಎಲ್ಲೆಲ್ಲಿ ಹುಡುಕ್ತೀವಿ ಗೊತ್ತಾ, ಇವಾಗ ಅಂಜನ ಎದುರು ಬೆಟ್ಟಕ್ಕೆ ಹೋಗಿರ್ತಾರೆ, ಅಲ್ಲಿ ಹತ್ತೋ ಮೆಟ್ಲು ಇಳಿಯೋ ಮೆಟ್ಲಾದ್ರೂ ನಮ್ಗೆ ನಾವು ಅದು ಹತ್ತಿದ್ದೀವಿ ಇಳಿದಿದ್ದೀವಿ, ಆ ಫೀಲ್ ಒಬ್ಬನೇ ಹೋದಾಗ ನಮ್ಗನ್ಸುತ್ತೆ ಅಣ್ಣ ನನ್ನ ಜೊತೆಲಿ ಎಲ್ಲ ಇದ್ದಾರೆ, ಬ್ಯಾಕ್ ಸಪೋರ್ಟ್ ಆಗಿದ್ದಾರೆ. ಇವಾಗ ಹೊಸಕೋಟೆಗೆ ಹೋಗಿರ್ತೀವಿ, ಎಲ್ಲೋದ್ರೂ ಬಾಸ್ ನಮ್ಮ ಜೊತೆ ಇದ್ದಾರೆ. ಇವಾಗ ಅವ್ರು ಅಲ್ಲೇ ಅಣ್ಣನ ಮನೆ ಹತ್ರ ಹೋದಾಗ
ಅಣ್ಣ ಇಲ್ಲೆಲ್ಲ ನಡ್ಕೊಂಡು ಹೋಗಿದ್ದಾರೆ, ಇಲ್ಲೆಲ್ಲ ಕಾರಲ್ಲಿ ಬರ್ತಾಯಿದ್ರು, ಇದೇ ಕಾರಲ್ಲಿ ಇದೇ ರೋಡಲ್ಲಿ ಹಿಂಗೆ ಬರ್ತಾ ಇರ್ಬೋದು. ಇವಾಗಲೂ ಹಂಗೆ ಅನಿಸುತ್ತೆ ನನಗೆ. ಅಲ್ಲೆಲ್ಲ ಹೋದಾಗ ಅಣ್ಣನ ಮನೆ ಹತ್ರ ಹೋದಾಗ ನನಗೆ ವೈಬ್ ಹಂಗೆ ಅನ್ಸೋದು. ಅಣ್ಣ ಇಲ್ಲೆಲ್ಲ ಬಂದ್ಬಿಟ್ರು, ಇದೇ ರೋಡಲ್ಲಿ ಎಲ್ಲೆಲ್ಲೋ ಬರ್ತಾಯಿದ್ದಾರೆ ಒಂಥರ ಏನೋ. ಅದು ಈ ರಾಜ್ಕುಮಾರ್ ಫಿಲಮಲ್ಲಿ ಈ ಸಾಗರದ ಅಲೆಯಲ್ಲೋ ಒಂದು ಹಾಡು ಬರುತ್ತೆ, ಆ ಇದರಲ್ಲಿ ಅವ್ರ ಆ ಬ್ಯಾಕ್ಗ್ರೌಂಡಲ್ಲಿ ಅವ್ರ ಮನೆ ಫ್ಯಾಮಿಲಿ ಇದೆಲ್ಲ ತೋರಿಸ್ತಾರೆ. ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇವಾಗ ಸದಾಶಿವನಗರಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಶಾಂತಿಸಾಗರ್ ಹೋಟ್ಲು ಹೇಳೋರು, ಅಲ್ಲಿ ಹೋದಾಗ ಓ ಅಣ್ಣ ಇಲ್ಲಿ ನಾವು ಕಾಫಿ ಕುಡಿಯೋಕೆ ಹೋದಾಗ ಅಣ್ಣ ಇಲ್ಲಿ ಬಂದೋಗಿರ್ತಾರಲ್ಲ ಅದೇ ಜಾಗ. ಮನ್ಸಲ್ಲಿ ಒಬ್ಬನೇ ಇದ್ದಾಗ ನಾವು ಅಲ್ಲಿ ಕಾಫಿ ಕುಡಿಯೋಕೆ ಹೋದಾಗ ಓ ಅಣ್ಣ ಇಲ್ಲಿ ಬಂದಿದ್ರು ನಾಷ್ಟ ತಿಂತಿದ್ರಂತೆ, ನಾವು ಕಾಫಿ ಕುಡಿತಾ ಇದ್ದೀವಿ. ಇವಾಗ ಮನೆ ಹತ್ರ ಆ ಕಡೆ ರೋಡಿಂದ ಬರ್ತಾಯಿದ್ರೆ ಓ ಅಣ್ಣ ಇದೇ ರೋಡಲ್ಲಿ ರೇಂಜ್ ಡ್ರೈವರಲ್ಲಿ ಅಣ್ಣ ಈಗ ಬರ್ತಾಯಿದ್ದಾರೆ, ಇಲ್ಲೆಲ್ಲೋ ಬಂದರು, ಹಿಂಗೆ ಬರ್ತಾಯಿದ್ದಾರೆ. ನಾವು ಬೈಕಲ್ಲಿ ಹೋದಾಗಲೂ ನನಗೆ ಆ ಫೀಲ್ ವೈಬ್ರೇಷನ್ ಹೆಂಗೆ ಅಂತಂದರೆ ಅಣ್ಣ ಈಗ ಇಲ್ಲಿ ಬಂದು ಹಿಂಗೆ ಹೋಗ್ತಾ ಇದ್ದಾರೆ ಅನ್ನೋ ಥರನೇ ಫೀಲು. ಯಾವಾಗಲೂ ಅಷ್ಟೇ. ನನ್ನ ಮೊಬೈಲಲ್ಲಿ ನಿಜವಾಗ್ಲೂ 8,000 9,000 ಫೋಟೋಸ್ ಇದೆ. ಯಾರ ನಾನು ಕೆಲಸದ ಫೋಟೋಸ್ ಏನಿಲ್ಲ, ಯಾರ ಮೊಬೈಲ್ ತಗೊಂಡ್ರೆ ಏನೋ ಇಷ್ಟೊಂದು ಇಟ್ಕೊಂಡಿದೆ ಹುಚ್ಚಾನ ನೀನು ಅಂತ ಹೇಳ್ತಾರೆ. ನಾ ಎಲ್ಲೇ ಹೋದ್ರೂ ಇವಾಗ ಏನಾರ ಈ ಏರ್ಪೋರ್ಟ್ ರೋಡ್ಗೆ ಹೋದ್ರೆ ಅಣ್ಣ ಇಲ್ಲೆಲ್ಲ ಬರ್ತಾಯಿದ್ದಾರೆ ಅನ್ನೋ ಥರ. ಇಲ್ಲೇ ನಮ್ಮ ಶೂಟಿಂಗ್ ಇಲ್ಲೊಂದು ಆಗಿದೆ, ಅಂಜನಿ ಪುತ್ರ ಶೂಟಿಂಗು. ಆ ರೋಡಲ್ಲಿ ಹೋದಾಗೆಲ್ಲ ಅಣ್ಣನ ಫೀಲಿಂಗು, ಬುಲೆಟಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕಾರೆ ಅದೇ ಫೀಲು, ಅಣ್ಣ ಹಿಂಗೆ ಬುಲೆಟಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ. ಇಲ್ಲಿ ಮೇಲೆ ಆಗಿರೋದೆ ಶೂಟಿಂಗು, ಅಣ್ಣ ಇಲ್ಲೇ ಬಂದಿದ್ದಾರೆ ಅನ್ನೋ ಥರ. ಅಂದರೆ ಈ ಕೆಂಗೇರಿ ಹತ್ರ ಬಂದಾಗ ಹಿಂಗೆ ಬಂದಾಗ ಓ ಅಣ್ಣ ಊರಿಗೆ ಹೋಗ್ಬೇಕಾರೆ ಇದೇ ರೋಡು, ಈ ಥರ ಎಲ್ಲ ನಮಗೆ ಇವಾಗಲೂ ಅಷ್ಟೇ. ಇಲ್ಲೇ ಎಲ್ಲೋ ಇದ್ದಾರೆ ಮನಸ್ಸು ಆ ಥರನೇ. ಇಲ್ಲೇ ಎಲ್ಲೋ ಇದ್ದಾರೆ ಅಂದರೆ ಈ ಗುಡಿಲೇ ಇದ್ದಾರೆ ಅನ್ನೋ ಥರ ನಮಗೆ. ಅಂಡ್ ಇದು ನೀವು ಹೇಳಿದ್ರಿ ಇಲ್ಲಿ ಅಪ್ಪು ಗುಡಿಗೆ ತುಂಬ ಜನ ಬಂದರು, ಒಂದು ಸೀರಿಯಲ್ ಆ್ಯಕ್ಟರ್ಸ್, ಫಿಲಮ್ ಗಿಚ್ಚಿಗಿಲಿ ಟೀಮು ನಮ್ಮ ಜಗದೀಶ್ ಮಾಸ್ಟರ್ ಇದ್ದಾರೆ, ಡ್ಯಾನ್ಸರ್ ಕೊರಿಯೋಗ್ರಾಫರು, ನೀವು ಗೊತ್ತಿರ್ಬೋದು. ಅವ್ರದ್ದು ಇಲ್ಲೇ ಡ್ಯಾನ್ಸ್ ಕ್ಲಾಸ್ ಇದೆ. ಆವಾಗ ಒಂದು ಸುಮಾರು 25 ಜನ 30 ಜನ ಕರೆಸಿದ್ರು ಆರ್ಟಿಸ್ಟ್ ಎಲ್ಲ ಬಂದರು. ಜಗದೀಶ್ ಸರ್ ಬಂದು ಅವಾಗ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಾವು ಅಷ್ಟು 2 ವರ್ಷದಿಂದ ಮಾಡಿ ಅವಾಗ ಯಾರು ಬಂದಿರಲಿಲ್ಲ ಅಷ್ಟು. ಶ್ರೀನಾಥ್ ಸರ್ ಒಬ್ಬರು, ಆಮೇಲೆ ಅವ್ರು ಆಶಾ ಅಂತ ಒಬ್ಬರು ಇದ್ದಾರೆ, ಅಪ್ಪು ಸರ್ ಅವ್ರ ಮನೆ ಹುಡುಗಂಗೆ ಇನ್ನು ಬುಲ್ಲಿ ಅಂತ ಇದರಲ್ಲಿ ಯಾವುದದು ಚೆಲುವಿನ ಚಿತ್ರದಲ್ಲಿ ಅವ್ರ ತಾಯಿ ಒಬ್ಬರು ಬಂದಿದ್ರು. ಅವರೆಲ್ಲ ಅವರು ಹಿಂಗೆ ಇಲ್ಲಿ ವಾಕಿಂಗ್ ಹೋಗಿದಾಗೆಲ್ಲ ಬಂದು ಇಲ್ಲೇ ಅವ್ರದ್ದು ಮನೆ ಇಲ್ಲೇ ಇದೆ. ಮಾತಾಡ್ತಾ ಇದ್ದೀನಿ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾರಿಗೆ ಗೊತ್ತಿಲ್ಲ, ನಮ್ಮೆಲ್ಲರೂ ಪ್ರೀತಿ ಅಪ್ಪು. ದೇವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ಅಂತ ನಾನೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ. ಇವತ್ತು ಅವ್ರು ದೇವರೇ ಆಗಿದ್ದಾರೆ. ಅವ್ರ ಮೇಲಿರೋ ಅಭಿಮಾನ ಪ್ರೀತಿಯಿಂದ ನಮ್ಮ ಪ್ರಭು ಅವರು ಅಲಿಯಾಸ್ ಸಂತು ಅವರು ಅಪ್ಪು ಗುಡಿ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಪ್ರತಿ ಗುರುವಾರ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಪ್ರತಿ ತಿಂಗಳು 17ನೇ ತಾರೀಕು ವಿಶೇಷವಾದ ಪೂಜೆ ನಡೆಯುತ್ತೆ. ತಿಂಗಳು 17ನೇ ತಾರೀಕು ಈ ಒಂದು ದೇವರಿಗೆ ನಾವು ಯಾವ ಥರ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ, ಪೂಜೆ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತಾರೆ. ಅದು ನಮ್ಮ ಪ್ರೀತಿಯ ನಮ್ಮ ನಡೆದಾಡುವ ದೈವ ಅಂತಲೇ ಹೇಳ್ಬೋದು ನಮ್ಮ ಅಪ್ಪವರ ಒಂದು ಹೆಸರಿನಲ್ಲಿ. ನೀವೇನಾದರೂ ಈ ಕಡೆ ಕೆಂಗೇರಿ ಕಡೆ ಬರೋದಾದರೆ ಇಲ್ಲಿ ಖಂಡಿತ ಅಪ್ಪು ಗುಡಿಗೆ ಬಂದು ಒಂದ್ಸರಿ ಭೇಟಿ ಕೊಟ್ಟು ಹೋಗಿ. ಅವ್ರಿಗೂ ಸಂತೋಷ ಆಗುತ್ತೆ, ನಮ್ಮ ಅಪ್ಪು ಅವ್ರಿಗೂ ಸಂತೋಷ ಆಗುತ್ತೆ. ಅವ್ರು ಬಂದಿದ್ರು. ಆಮೇಲೆ ಸುಮಾರು ಹಂಗೆ ಬರ್ತಾ ಇರ್ತಾರೆ. ಒಂದು 2-3 ಪ್ರೋಮೋನು ಯಾರೋ ಬಂದು ಮಾಡ್ಬಿಟ್ಟು ಹೋಗಿದ್ದಾರೆ ಶೂಟಿಂಗ್ ಎಲ್ಲ. ಒಂದು ಶಾರ್ಟ್ ಮೂವಿಗೆ ಬಂದಿದ್ದಾರೆ. ಆಮೇಲೆ ಶಾರ್ಟ್ ಮೂವಿನೂ ಆಗಿದೆ, ಯೂಟ್ಯೂಬ್ ಶಾರ್ಟ್ ಮೂವಿ ಮಾಡಿದ್ದಾರೆ. ಅದಾದಮೇಲೆ ಒಂದು ಸೀರಿಯಲ್ಗೆ ಯಾರೋ ಬಂದಿದ್ದಾರೆ. ಅಂದರೆ ಏನೋ ಒಂಥರ ಇದೊಂದು ನಮ್ಮ ಭಾಷೆ ಅಣ್ಣಂದು ಏನಂತಂದರೆ, ಇವಾಗ ನೀವು ಸುಮ್ಮನೆ ಗೂಗಲಲ್ಲಿ ಹೊಡೆದ್ರು ಅಪ್ಪು ಗುಡಿ ಕೆಂಗೇರಿ ಅಂತ ಹೊಡೆದ್ರೆ ಡೈರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ. ಹೌದು, ಯಾರಾದರೂ ಅಪ್ಪು ಗುಡಿಗೆ ನೀವು ಭೇಟಿ ನೀಡಬೇಕು ಅಂತ ಅಂದರೆ ನೀವು ಗೂಗಲ್ ಅಥವಾ ಯಾವುದಾದ್ರೂ ಕ್ಯಾಬ್ ಅಥವಾ ಎಲ್ಲಾದರೂ ಸರ್ಚ್ ಮಾಡ್ಬೋದು. ಅಪ್ಪು ಗುಡಿ ಅಂತ ಕೊಟ್ಟರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ನೀವು ಆ ಲೊಕೇಶನ್ಗೆ ಬಂದು ಹೋಗ್ಬೋದು. ನಿಮಗೂ ಕೂಡ ಅದೊಂಥರ ಪಾಸಿಟಿವ್ ವೈಬ್ ಅಂತಾರಲ್ವಾ, ಆ ವೈಬ್ ನಿಮಗೂ ಕೂಡ ಸಿಗುತ್ತೆ. ಸೊ ಯಾರಾದ್ರು ಬರಬೇಕು ಅಂತ ಅಂದ್ಕೊತೀರೋ ಅವರು ಖಂಡಿತ ಭೇಟಿ ಆಗ್ಬೋದು. ಆಮೇಲೆ ಇಲ್ಲೇನಂದರೆ ಲ್ಯಾಂಡ್ ಮಾರ್ಕ್ ಆಗಿಬಿಟ್ಟಿದೆ ಈಗ ಅಪ್ಪು ಗುಡಿ ಅಷ್ಟೇ. ಯಾರು ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತಂದರೆ ಅವ್ರಿಗೇನು ಗೊತ್ತಾಗಲಿಲ್ಲ ಅಂದ್ರೂ, ಏರಿಯಾದಲ್ಲಿ ಯಾರೇ ಎಲ್ಲೇ ಬಂದ್ರೂ ಇಲ್ಲಿ ಅಡ್ರೆಸ್ ಗೊತ್ತಾಗಲಿಲ್ಲ, ಮನೆ ನಂಬರ್ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಅಪ್ಪು ಗುಡಿ. ಇಲ್ಲ ಒಂದು ಕೆಲಸ, ಅವರು ಎದುರುಗಡೆ ಇರೋ ಪರ್ಸನ್ ಆದ್ರೂ ಏನು ಫೋನ್ ಮಾಡಿ ಏನು ಹೇಳ್ತಾನೆ, ನೀವು ಎಲ್ಲೂ ಹೋಗ್ಬಿಡಿ, ಅಲ್ಲಿ ಅಪ್ಪು ಗುಡಿ ಹತ್ರ ನಿಂತ್ಕೊಳ್ಳಿ, ಅಲ್ಲಿ ನಾವು ಬರ್ತೀವಿ ಅಂತ. ಅವ್ರಿಗೇನು ಆ ಜಾಗ ಗೊತ್ತಾಗಲಿಲ್ಲ ಅಂದ್ರೂ ಇಲ್ಲಿ ಬರ್ತಾರೆ. ಆಮೇಲೆ ಇನ್ಸಿಡೆಂಟ್ ಏನಂತಂದರೆ, ನಮ್ಮ ಡ್ಯಾಡಿ ಫ್ರೆಂಡು ಒಂದು 40 ವರ್ಷ, ಅವರು ಗೊತ್ತೇ ಇಲ್ಲ 40 ವರ್ಷದ ಫ್ರೆಂಡು, ಅದೆಲ್ಲ ಅಲ್ಲಿದ್ದಾರೆ. ಅವ್ರಿಗೆ ಹೇಳಿದಾರಂತೆ, ನಿಮ್ಗೆ ಅಲ್ಲೆಲ್ಲಾರ ಸಿಗಬೇಕು ಅಂದರೆ ಕರೆಕ್ಟಾಗಿ ಇಲ್ಲಿ ಅಪ್ಪುಗುಡಿ ಹತ್ರ ಹೋಗಿ ಸಿಕ್ಬಿಡ್ತಾರೆ ಅಂತ. ಅವ್ರು ಹುಡ್ಕೊಂಡು ಬಂದು ನನ್ನ ಹತ್ರನೇ ಬಂದು ಕೇಳ್ತಾ ಇದ್ದಾರೆ, ಇಲ್ಲಿ ಮಲ್ಲಿಕಾರ್ಜುನ ಯಾರು ಇದ್ದಾರೆ ಅಂತ. ನನ್ನ ಬಗ್ಗೆ ಅಲ್ಲ, ನಮ್ಮ ತಂದೆ ಬಗ್ಗೆ. ಅಲ್ಲಿ ಯಾರೋ ಹೇಳಿದ್ರಂತೆ ಹೋಗಿ ಇಲ್ಲಿ ಅಪ್ಪುಗುಡಿ ಹತ್ರ ಅಂದರೆ ನಿಮ್ಗೆ ಸಿಗ್ತಾರೆ ಅಂತ. ಅವ್ನಿಗೆ ಅದನ್ನೇ ಆಶ್ಚರ್ಯ, ಅವ್ನ ಮೆಂಟಲೆಲ್ಲ ಇಟ್ಕೊಂಡ್ಬಿಟ್ಟು ಅವ್ನು ಇವಾಗಲೂ ಅವ್ರ ತಂದೆ ಅವ್ರು ಕೇಳಿದಾಗೆಲ್ಲ ಅದನ್ನೇ ಹೇಳ್ತಾರಂತೆ, ಹೆಂಗೆ ನಡೀತಾ ಇದೆ ಅಂತ.
ಇದು ಅಲ್ಲಿ ಇನ್ನೊಂದು ನಾನು ನೋಡಿದೆ ದೇವಸ್ಥಾನ ಪಕ್ಕ ಇದೊಂದು ಬ್ಯಾನರ್ ಎಲ್ಲ ಹಾಕಿದ್ರೆ ಅಲ್ಲಿ ತುಂಬಾನೇ ನೇಮ್ಸು ಮತ್ತೆ ಲವ್ ಯು ಅಪ್ಪು ಅಂತ ಆಗಿರ್ಬೋದು, ಆಟೋಗ್ರಾಫ್ಸ್ ಆಗಿರ್ಬೋದು. ಅದು ಎವ್ರಿ ಹೇಗೆ ಅದು ವರ್ಷಕ್ಕೆ 2 ಸತಿ ಹಾಕ್ತೀವಿ ಅದನ್ನು. ಅಂದ್ರೆ ನೀವೇ ಒಂದು ಬ್ಯಾನರ್ನ ನಾವೇ ಕ್ರಿಯೇಟ್ ಮಾಡಿ ಅದನ್ನು ಫ್ಯಾನ್ಸ್ ಯಾರು ಬರ್ತಾರೆ, ಅವ್ರು ಬರ್ಬಿಟ್ಟು ಹೋಗ್ತಾರೆ. ಅದು ಚೆನ್ನಾಗಿ. ಅದರಲ್ಲಿ ಸ್ವಲ್ಪ ಕೆಟ್ಟದು ಬರೀತಾರೆ, ಐ ಹೇಟ್ ಅನ್ನತ್ತೆ, ಅದ್ರ ಪಕ್ಕದಲ್ಲಿ ಬೇರೆನೂ ಹಾಕಿರ್ತಾರೆ. ಆದರೆ ಅದೆಲ್ಲ ನಾವು ನೋಡಿದಾಗ ನಾವು ಕೇಳ್ತೀವಿ ಹಂಗೆಲ್ಲ ಬರಿಬಾರ್ದು ಅಂತ, ನಾವು ಇಲ್ದೇದಾಗ ಬರೆದಿರ್ತಾರೆ. ಅದೇ ಕೆಟ್ಟವ್ರು ಹೇಳ್ತಾರೆ, ಇವಾಗ ಅಪ್ಪು ಬಾಸ್ನ 1000 ಜನ ಇಷ್ಟಪಡೋರು ಇದ್ರೆ ಯಾರೋ ಒಬ್ರು ಇಬ್ರು ಇರ್ತಾರೆ, ಯಾರು ಅಪ್ಪು ಬಾಸ್ ಥರ ಏನು ಮಾಡೋಕ್ಕಾಗದೇ ಇರೋರು ಇರ್ತಾರೋ, ಉರ್ಕೊಳ್ಳೋರು ಏನಿದ್ರು ಬರ್ಕೊಬೋದಷ್ಟೇ. ಬಟ್ ಅಪ್ಪು ಬಾಸ್ ಹೆಸರಲ್ಲ, ಅವ್ರ ಕಾಲ್ದುಳ್ಗೂ ಆ ಏಟರ್ಸ್ ಏನಿದ್ರು ಸಮ ಇಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ, ಏನಿದ್ರು ಆ ಥರ ಬರ್ಕೊಬೋದು, ಹೋಗ್ಬೋದಷ್ಟೇ. ಆದಷ್ಟು ನಾನು ಅಪ್ಪು ಅಭಿಮಾನಿಗಳನ್ನ ಭೇಟಿಯಾಗಿ ಅವರ ಕಾರ್ಯಗಳಾಗಿರ್ಬೋದು, ಅವ್ರ ಅಪ್ಪು ಬಾಸ್ ಬಗ್ಗೆ ಏನಾದರೂ ಹಂಚ್ಕೊಳ್ಳೋದಿದ್ರೆ ನಾನು ಅವ್ರನ್ನ ಭೇಟಿಯಾಗಿ ಅವರ ಮರೆಯಲಾಗದ ನೆನಪುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಪು ಬಾಸ್ದು ಲೈಕ್ ಈ ಥರ ಫ್ಯಾನ್ಸ್ನ ನೀವು ನೋಡಿರ್ತೀರ, ನನಗೆ ಗೊತ್ತಿಲ್ಲದೆ ಇರ್ಬೋದು, ಅಂಥ ಫ್ಯಾನ್ಸ್ನ ವೀಡಿಯೋ ನಿಮಗೆ ಬೇಕು ಅಂತಂದರೆ, ಅವರು ಇಂಟರ್ವ್ಯೂ ಮಾಡಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಮತ್ತು ನನ್ನ ಫೇಸ್ಬುಕ್ ID ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದು ಆ IDಗೆ ನೀವು ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಆದಷ್ಟು ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.